ಎಲ್ಲ ಒಂದು ರೌಂಡು ಭೇಟಿ ಆಯ್ತು. ಸ್ವಾಮಿಗಳು ನಿಮ್ಮ ಆರೋಗ್ಯ ವಿಚಾರಿಸ್ತಾರೆ, ನಾವು ಗುತ್ತಲಾಚಾರ ಆರೋಗ್ಯ ವಿಚಾರಿಸಿದ್ವಿ. ಈಗ ಒಂದೇ ಒಂದು, ಈ ಉಭಯ ಮಠಗಳ ಈ ಸಮಸ್ಯೆ ದೇವರ ಅನುಗ್ರಹದಿಂದ ಪರಿಹಾರವಾಗಲಿ, ಎಲ್ಲರೂ ಸಂತೋಷವಾಗಿ ನಮ್ಮ ಹಿಂದೂ ಧರ್ಮ ನಮ್ಮ ಸಿದ್ಧಾಂತದ ಒಂದು ಏಳಿಗೆಗೆ ಪರಿಶ್ರಮಿಸೋಣ ಅಂತ ಇದು ಸಾರಾಂಶ. ಗಿರಿಯಾಚಾರ್ಯ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ನೀವು ನಿಮ್ಮ ಆರೋಗ್ಯ ಹೇಗಿದೆ? ಓಡಾಡ್ತೀರಲ್ಲ ಈಗ ಚೆನ್ನಾಗಿ? ನಿಮ್ಮ ಇಬ್ಬರು ಸ್ವಾಮಿಗಳು ಒಟ್ಟಿಗೆ ಇದ್ದೇವೆ. ಎಲ್ಲ ವಿಚಾರ ವಿನಿಮಯಗಳೆಲ್ಲ ನಡೀತಾ ಇದೆ. ಒಳ್ಳೆ ಒಂದು ವಾತಾವರಣ ಏರ್ಪಡುತ್ತೆ. ಸಂತೋಷವಾದಂತಹ ಆರೋಗ್ಯಕರವಾದ ವಾತಾವರಣ ಆದಷ್ಟು ಬೇಗ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸಮಾಜಕ್ಕೆ ಒಳ್ಳೇದಾಗಬೇಕು, ನಮ್ಮ ಧರ್ಮಕ್ಕೆ, ವೈದಿಕ ಧರ್ಮ ಸನಾತನ ಧರ್ಮಕ್ಕೆ ಎಲ್ಲ ಒಳ್ಳೇದಾಗಲಿ. ನಿಮ್ಮ ಆರೋಗ್ಯಕ್ಕೋಸ್ಕರ ವಿಶೇಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಯ್ತಾಯ್ತು, ಮತ್ತೆ ಮಾತಾಡ್ತೇವೆ. ಆರೋಗ್ಯವಾಗಿದ್ದಾರೆ ಆಚಾರ, ಗುತ್ತಲಾಚಾರ ಆರಾಮಿದ್ದಾರೆ. ಮತ್ತೆ ಮಾತಾಡ್ತೀವಿ. ಸ್ವಾಮಿಗಳು ಸ್ವಲ್ಪ ಅರ್ಜೆಂಟ್ ಆಗಿ ಹೊರಡೋರಿದ್ದಾರೆ, ಮತ್ತೆ ಮಾತಾಡ್ತೀವಿ. ನಮಸ್ಕಾರ ಆಚಾರ. ರಾಘವೇಂದ್ರ ಸ್ವಾಮಿಗಳು ಸುಖದೇಂದ್ರ ತೀರ್ಥರು ಮಾತಾಡ್ತಾರೆ. ಗುತ್ತಲಾಚಾರ ಕೊಡಿ. ಗುತ್ತಲಾಚಾರ ಒಂದೇ ನಿಮಿಷ ವಿಡಿಯೋನೇ ಮಾಡ್ತೀವಿ. ಆಚಾರ್ಯ ಆರಾಮಿದ್ದೀರಾ? ಆಚಾರ್ಯ ನಾರಾಯಣ ತಮ್ಮ ಆರೋಗ್ಯ ಎಲ್ಲ? ಮತ್ತೆ ತಾವು ಸ್ವಾಮಿಗಳು ಎಲ್ಲರೂ ಮಂತ್ರಾಲಯಕ್ಕೆ ಬರಬೇಕು. ಮತ್ತೆ ನಮಗೆ ನಿಮ್ಮಲ್ಲಿ ತುಂಬಾ ಸಲಿಗೆ ನಿಮಗೆ ಗೊತ್ತೇ ಇದೆ, ಖಂಡಿತ ಬರಬೇಕು. ಆಮೇಲೆ ಈಗ ಏನಿಲ್ಲ ಆಚಾರ್ಯ, ಈ ಸಮಸ್ಯೆ ಏನು ಇದೆ ಎರಡು ಮಠಗಳಲ್ಲಿ, ಇದು ದೇವರ ಅನುಗ್ರಹದಿಂದ ಇದು ಪರಿಹಾರ ಆಗಲಿ. ನಾವೆಲ್ಲರೂ ಕೂಡ ಸಂತೋಷದಿಂದ ಒಮ್ಮತದಿಂದ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಿದ್ಧಾಂತಕ್ಕೆ ನಾವೆಲ್ಲ ಸೇವೆ ಮಾಡೋಣ. ಖಂಡಿತ 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 ನಾರಾಯಣ ಬನ್ರಿ. ನಮ್ಮ ಗುರುಪುತ್ರರು ವಿಠಲ್ ಜೋಶಿ ಅವರು. ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ. ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ. ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೀವಿ. ಹರಿವಾಯು ಗುರುಗಳ ವಿಶೇಷ ಅನುಗ್ರಹದಿಂದ ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ವ್ಯಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಈ ಸಮಸ್ಯೆ ಬಗೆಹರಿದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ. ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನಾವಿಬ್ಬರು ಅದೇ ಬಾಂಧವ್ಯವನ್ನು ಉಳಿಸ್ಕೊಂಡು ಬರ್ತೀವಿ.